ವರ್ಷದಲ್ಲಿ ಸಾಕಷ್ಟು ಸಿನಿಮಾಗಳು ಥಿಯೇಟ್ರಿಗೆ ಹೆಜ್ಜೆ ಇಡ್ತವೆ. ಅದರಲ್ಲಿ ಕೆಲವು ಸಿನಿಮಾಗಳು ಪ್ರೇಕ್ಷಕರಿಗೆ ರಿಫ್ಲೆಕ್ಟ್ ಆಗ್ತವೆ. ಇನ್ನು ಕೆಲವು ಸಿನಿಮಾಗಳು ಪ್ರೇಕ್ಷಕರಿಗೆ ರಿಫ್ಲೆಕ್ಟ್ ಆಗಿರೋ ಸಿನಿಮಾಗಳನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ. ಥಿಯೇಟ್ರಿಗೆ ಹೆಜ್ಜೆ ಇಟ್ಟಂತಹ ಸಿನಿಮಾಗಳಲ್ಲಿ ಕೆಲವು ಹಿಟ್ ಕಾಲಮ್ಗೆ ಸೇರಿಕೊಂಡಿರೋ ಸಿನಿಮಾಗಳನ್ನು ನೋಡಿದ್ವಿ. ಅದೇ ರೀತಿಯೇ ಫ್ಲಾಪ್ ಕಾಲಮ್ಗೆ ಸೇರಿಕೊಂಡಿರೋ ಸಿನಿಮಾಗಳನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ. ಅದೇ ರೀತಿಯೇ ಥಿಯೇಟ್ರಲ್ಲೇ ಹಿಟ್ಟಾಗಿ OTT ಪ್ಲಾಟ್ಫಾರ್ಮ್ನಲ್ಲಿ ಬಿಲೋ 5 ರೇಟ್ಸ್ ಪಡ್ಕೊಂಡಿರೋ ಸಿನಿಮಾಗಳು ಕೂಡ ಅವೈಲಬಲ್ ಇನ್ ಇಂಡಸ್ಟ್ರಿ. ಆ್ಯಂಡ್ ಆಲ್ಸೋ ಥಿಯೇಟ್ರಲ್ಲೇ ಫ್ಲಾಪ್ ಆಗಿ OTT ಪ್ಲಾಟ್ಫಾರ್ಮ್ನಲ್ಲಿ ಅಬೋವ್ 9 ರೇಟ್ಸ್ ಪಡ್ಕೊಂಡಿರೋ ಸಿನಿಮಾಗಳು ಕೂಡ ಅವೈಲಬಲ್ ಇನ್ ಇಂಡಸ್ಟ್ರಿ. ಇಂತಹ ಕಾಂಪಿಟೇಷನ್ ಇರುವ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಸಿನಿಮಾ ಕೂಡ ಫ್ಲಾಪ್ ಆಗದೆ ಡೈರೆಕ್ಟ್ ಮಾಡಿರುವಂತಹ ಡೈರೆಕ್ಟರ್ಸ್ ಆ್ಯಂಡ್ ಅವರ ಸಿನಿಮಾಗಳು ಮತ್ತು ಬಜೆಟು ಕಲೆಕ್ಷನ್ನ ನೋಡ್ಕೊಂಬರೋಣ ಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನೀವೇನಾದರೂ ಈ ಚಾನಲ್ಗೆ ಹೊಸಬ್ರಾಗಿದ್ದರೆ ಅಥವಾ ಈ ವಿಡಿಯೋನ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ದಿಸ್ ಚಾನಲ್. ದ ಬೆಸ್ಟ್ ಡೈರೆಕ್ಟರ್ ಆಫ್ ಇಂಡಿಯಾ SS ರಾಜಮೌಳಿ ಇವರ ಒಟ್ಟು ಸಿನಿಮಾಗಳ ಸಂಖ್ಯೆ 12. ಈ 12 ಸಿನಿಮಾಗಳಲ್ಲಿ ಯಾವುದೇ ಸಿನಿಮಾನೂ ಕೂಡ ಫ್ಲಾಪ್ ಆಗಿಲ್ಲ. ಈ ಎಲ್ಲ ಸಿನಿಮಾಗಳು ಸೂಪರ್ ಹಿಟ್ ಬ್ಲಾಕ್ ಬಸ್ಟರ್ ಅನ್ನೋ ಸಿನಿಮಾಗಳನ್ನು ಇಂಡಸ್ಟ್ರಿಗೆ ಕೊಟ್ಟಿದ್ದಾರೆ. ಅದರಲ್ಲಿ ಒಂದೊಂದೇ ನೋಡ್ಕೊಂಬರೋಣ. ಅದರಲ್ಲಿ ಫಸ್ಟ್ ಒಂದು ಬಂದುಬಿಟ್ಟು ಸ್ಟೂಡೆಂಟ್ ನಂಬರ್ 1. NTR ಅವರು ಆ್ಯಕ್ಟ್ ಮಾಡಿರುವಂಥ ಈ ಸಿನಿಮಾದಲ್ಲಿ ಬಡ್ಜೆಟು 2 crore ಆ್ಯಂಡ್ ಕಲೆಕ್ಷನ್ನು 12 crore. ದಿಸ್ ಈಸ್ ಎ ಹಿಟ್. ನೆಕ್ಸ್ಟ್ ಫಿಲಮ್ ಬಂದುಬಿಟ್ಟು ಸಿಂಹಾದ್ರಿ. ಅದೇ NTR ಅವರು ಆ್ಯಕ್ಟ್ ಮಾಡಿರುವಂಥ ಈ ಚಿತ್ರದಲ್ಲಿ ಬಡ್ಜೆಟು 8.5 crore ಆ್ಯಂಡ್ ಕಲೆಕ್ಷನ್ 33 crore. ದಿಸ್ ಈಸ್ ಆಲ್ಸೋ ಸೂಪರ್ ಹಿಟ್ ಆ್ಯಂಡ್ ಆಲ್ಸೋ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಇನ್ ತೆಲುಗು ಇಂಡಸ್ಟ್ರಿ. ನೆಕ್ಸ್ಟ್ ಫಿಲಮ್ ಈಸ್ ಸೈ. ಇದರ ಟೋಟಲ್ ಬಜೆಟ್ ಬಂದುಬಿಟ್ಟು 10 crore ಆ್ಯಂಡ್ ಕಲೆಕ್ಷನ್ 11 crore. ದಿಸ್ ಈಸ್ ಆಲ್ಸೋ ಹಿಟ್ ಇನ್ ತೆಲುಗು ಇಂಡಸ್ಟ್ರಿ. ದ ನೆಕ್ಸ್ಟ್ ಫಿಲಮ್ ಈಸ್ ಛತ್ರಪತಿ. ಇದರ ಟೋಟಲ್ ಬಜೆಟ್ 13 crore ಆ್ಯಂಡ್ ಕಲೆಕ್ಷನ್ 32 crore. ದಿಸ್ ಈಸ್ ಆಲ್ಸೋ ಸೂಪರ್ ಹಿಟ್ ಆ್ಯಂಡ್ ಆಲ್ಸೋ ಬ್ಲಾಕ್ ಬಸ್ಟರ್ ಇನ್ ತೆಲುಗು ಇಂಡಸ್ಟ್ರಿ. ನೆಕ್ಸ್ಟ್ ಫಿಲಮ್ ಬಂದುಬಿಟ್ಟು ವಿಕ್ರಮಾರ್ಕುಡು. ಇದರ ಟೋಟಲ್ ಬಜೆಟ್ 11 crore ಆ್ಯಂಡ್ ಟೋಟಲ್ ಕಲೆಕ್ಷನ್ ಆಫ್ ಸಿನಿಮಾ ಐತೆ ತೆಲುಗು ಇಂಡಸ್ಟ್ರಿ 40 crore. ದಿಸ್ ಈಸ್ ಆಲ್ಸೋ ಸೂಪರ್ ಹಿಟ್. ದೀಸ್ ಆರ್ ದಿ ನಾಟ್ ಪ್ಯಾನ್ ಇಂಡಿಯಾ ಮೂವೀಸ್. ದಿಸ್ ಈಸ್ ಎ ಓನ್ ಲ್ಯಾಂಗ್ವೇಜ್ ತೆಲುಗು ಓನ್ಲಿ. ನೆಕ್ಸ್ಟ್ ಫಿಲಮ್ ಈಸ್ ಯಮದಂಗ. ಇದರ ಟೋಟಲ್ ಬಜೆಟ್ 16 crore ಆ್ಯಂಡ್ ಟೋಟಲ್ ಕಲೆಕ್ಷನ್ ಬಂದುಬಿಟ್ಟು 40 crore. ದಿಸ್ ಈಸ್ ಆಲ್ಸೋ ಹಿಟ್, ಆವ್ರೇಜ್ ಹಿಟ್ ಇನ್ ತೆಲುಗು ಇಂಡಸ್ಟ್ರಿ. ನೆಕ್ಸ್ಟ್ ಫಿಲಮ್ ಬಂದುಬಿಟ್ಟು ಮಗಧೀರ. ಇದರ ಟೋಟಲ್ ಬಡ್ಜೆಟ್ ಬಂದುಬಿಟ್ಟು 40 crore ಆ್ಯಂಡ್ ದ ಟೋಟಲ್ ಕಲೆಕ್ಷನ್ ಆಫ್ ಮಗಧೀರ ಈಸ್ 150 crores ಇನ್ ತೆಲುಗು ಇಂಡಸ್ಟ್ರಿ. ದಿಸ್ ಈಸ್ ಆಲ್ಸೋ ಬ್ಲಾಕ್ ಬಸ್ಟರ್ ಆ್ಯಂಡ್ ಆಲ್ಸೋ ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಇನ್ ತೆಲುಗು ಇಂಡಸ್ಟ್ರಿ. ನೆಕ್ಸ್ಟ್ ಫಿಲಮ್ ಬಂದುಬಿಟ್ಟು ಮರ್ಯಾದೆ ರಾಮಣ್ಣ. ಇದರ ಟೋಟಲ್ ಬಡ್ಜೆಟು 12 crore ಆ್ಯಂಡ್ ಕಲೆಕ್ಷನ್ ಈಸ್ 28 crore. ದಿಸ್ ಈಸ್ ಎ ಹಿಟ್ ಫಿಲಮ್ ಫ್ರಮ್ ರಾಜಮೌಳಿ ಸೈಡ್. ಈ ಸಿನಿಮಾದಿಂದ ಹಲವಾರು ಭಾಷೆಗಳಲ್ಲಿ ರೀಮೇಕ್ ಕೂಡ ಮಾಡಲಾಗಿದೆ. ಫಾರ್ ಎಕ್ಸಾಂಪಲ್ ಕನ್ನಡ ಇಂಡಸ್ಟ್ರಿಯಲ್ಲೇ ಕೋಮಲ್ ಅವರು ಮರ್ಯಾದೆ ರಾಮಣ್ಣ ಅಂತಲೇ ಟೈಟಲ್ ಕೊಟ್ಕೊಂಡು ರೀಮೇಕ್ ಮಾಡಿರುವಂತಹ ಸಿನಿಮಾ ಇದಾಗಿದೆ. ನೆಕ್ಸ್ಟ್ ಫಿಲಮ್ ನಾನಿ ಅವರು ಹೀರೋ ಲೀಡ್ನಲ್ಲಿ ಕಾಣಿಸಿಕೊಂಡು ಸುದೀಪ್ ಅವರು ವಿಲನ್ ಕ್ಯಾರೆಕ್ಟರ್ ಮಾಡಿದಂತಹ ಈ ಸಿನಿಮಾದ ಬಜೆಟ್ ಬಂದುಬಿಟ್ಟು 40 crore. ದ ಟೋಟಲ್ ಕಲೆಕ್ಷನ್ ಆಫ್ ಈಗ ಈಸ್ 125. ದಿಸ್ ಈಸ್ ಅ ಬ್ಲಾಕ್ ಬಸ್ಟರ್. ದಿಸ್ ಈಸ್ ಅ ಪ್ಯಾನ್ ಇಂಡಿಯಾ ಮೂವಿ. ನೆಕ್ಸ್ಟ್ ಫಿಲಮ್ ಈಸ್ ಬಾಹುಬಲಿ ದ ಬಿಗಿನಿಂಗ್. ಪ್ರಭಾಸ್ ಅವರು ಆ್ಯಕ್ಟ್ ಮಾಡಿರುವಂತಹ ಈ ಸಿನಿಮಾದ ಟೋಟಲ್ ಬಜೆಟ್ 180 crore ಆ್ಯಂಡ್ ದ ಟೋಟಲ್ ಕಲೆಕ್ಷನ್ ಈಸ್ 650 crore. ದಿಸ್ ಈಸ್ ದ ಬ್ಲಾಕ್ ಬಸ್ಟರ್ ಮೂವಿ ಇನ್ ತೆಲುಗು ಇಂಡಸ್ಟ್ರಿ. ಈ ಸಿನಿಮಾದಿಂದನೇ ಪ್ರಭಾಸ್ ಅವರು ಒಬ್ಬ ದೊಡ್ಡ ಸ್ಟಾರ್ ಆಗಿ ಹೊರಹೊಮ್ಮಿರೋದು. ಅದರ ಮುಂದುವರೆದ ಭಾಗನೇ ಬಾಹುಬಲಿ 2 ಅಂದರೆ ಬಾಹುಬಲಿ ದ ಕನ್ಕ್ಲೂಷನ್, ಎಂಡ್ ಆಫ್ ದ ಸ್ಟೋರಿ. ಇದರ ಟೋಟಲ್ ಬಜೆಟ್ 250 crore ಆ್ಯಂಡ್ ದ ಟೋಟಲ್ ಕಲೆಕ್ಷನ್ ಈಸ್
1800 CR. This is the all-time mega blockbuster in Telugu industry. OTT rates ಕೂಡ above 9 point something. Next film is Triple R. ರಾಮ್ ಚರಣ್ ಅಂಡ್ NTR ಅವರು ಆ್ಯಕ್ಟ್ ಮಾಡಿರುವಂತಹ ಈ ಸಿನಿಮಾದ ಟೋಟಲ್ ಬಜೆಟ್ 500 CR ಅಂಡ್ ದ ಟೋಟಲ್ ಕಲೆಕ್ಷನ್ ಆಫ್ Triple R ಈಸ್ 1200 crore. ಈ ಸಿನಿಮಾದಲ್ಲಿ ನಾಟು ನಾಟು ಎಂಬ ಸಾಂಗ್ಗೆ ಆಸ್ಕರ್ ಕೂಡ ಸಿಕ್ಕಿದೆ. ದಿಸ್ ಈಸ್ ದ ಸೂಪರ್ ಹಿಟ್ ಫಿಲಮ್ ಇನ್ ತೆಲುಗು ಇಂಡಸ್ಟ್ರಿ, ಆಲ್ ಟೈಮ್ ಬ್ಲಾಕ್ ಬಸ್ಟರ್ ಇನ್ ಆಲ್ಸೋ ಪ್ಯಾನ್ ಇಂಡಿಯಾ ಮೂವಿ. ನೆಕ್ಸ್ಟ್ ಫಿಲಮ್ ಈಸ್ ವಾರಣಾಸಿ. ಇದರ ಟೋಟಲ್ ಬಡ್ಜೆಟ್ 1000 crore. ಇನ್ನೂ ರಿಲೀಸ್ ಆಗಿಲ್ಲ ಈ ಸಿನಿಮಾ. ಮೋಸ್ಟ್ಲಿ 2027ಗೆ ಬರ್ಬೋದು. ಕಲೆಕ್ಷನ್ ಈಸ್ ವೇಟಿಂಗ್. ಓಕೆ ಗೈಸ್, ಇದಾಗಿತ್ತು ರಾಜಮೌಳಿ ಅವರ ಮೂವೀಸ್ ಬಗ್ಗೆ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್ ಬಾಯ್, ಥ್ಯಾಂಕ್ ಯು.